ಈ ಪ್ರಕರಣವನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಮಾಡ್ತಾ ಬಂತು. ಬೇರೆಯವ್ರ ತರ ಜಸ್ಟ್ ಒಂದು ಸುದ್ದಿಯಾಗಿ ಮಾತ್ರ ಕ್ಯಾರಿ ಮಾಡಲಿಲ್ಲ, ಬದಲಾಗಿ ಒಂದು ಅಭಿಯಾನವನ್ನೇ ಮಾಡಿದ್ವಿ. ಅರೆಸ್ಟ್ ರಾಜೀವ್ ಅಂತ ಅಭಿಯಾನವನ್ನ ಮಾಡಿದ್ವಿ. ಯಾಕೆ ಡಿಲೇ ಆಗ್ತಾ ಇದೆ ಅರೆಸ್ಟ್ ಮಾಡೋದಕ್ಕೆ ಅಂತ ಪ್ರತಿದಿನ ಈ ಸುದ್ದಿಯ ಫಾಲೋ ಅಪ್ ಸ್ಟೋರಿಗಳನ್ನ ತಂದ್ವಿ. ಒಟ್ನಲ್ಲಿ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತೂ ಇಂತೂ ಈಗ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಬ್ಯಾನರ್ ಸಿಕ್ಕಿದಿರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳಿದ್ರೆ ನಾನು ಒಳ್ಳೆ ತರ ನೋಡಿ ಕೆಟ್ಟ. ರಾಜೀವ್ ಗೌಡ ಹೆಸರಿಗೆ ಕಾಂಗ್ರೆಸ್ ಮುಖಂಡ, ಆದ್ರೆ ಮಾಡಿದ್ದು ಮಾತ್ರ ಪುಡಾರಿ ಕೆಲಸ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಅಶ್ಲೀಲವಾಗಿ ನಿಂದಿಸಿದ ಬೈಗುಳ ಶೂರ ಅಮೃತಗೌಡಗೆ ಫೋನ್ನಲ್ಲಿ ಉತ್ತರನ ಪೌರುಷ ತೋರಿದ ಪರಾರಿ ರಾಜ ಕೊನೆಗೂ ಕಾಕೆ ಬಲೆಗೆ ಬಿದ್ದಿದ್ದಾರೆ. ಪೊಲೀಸರು ಧಮ್ಕಿ ವೀರನನ್ನ ಹೆಡೆಮೂರಿ ಕಟ್ಟಿದ್ದಾರೆ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್. ಇದು ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಇಂಪ್ಯಾಕ್ಟ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಧಮ್ಕಿ ಹಾಕಿದ್ದನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಆದರೆ ಬೇರೆಯವರ ರೀತಿ ಕೇವಲ ಸುದ್ದಿ ಮಾಡಿ ಸುಮ್ಮನಾಗಲಿಲ್ಲ. ರಾಜೀವ್ ಗೌಡ ವಿರುದ್ಧ ಸರಣಿ ವರದಿ ಮಾಡಿತ್ತು. ನಮ್ಮ ಕ್ಯಾಂಪೇನ್ನಿಂದಲೇ ರಾಜೀವ್ ಗೌಡ ಈಗ ಅಂಧರಾಗಿದ್ದಾನೆ. ಇಂಪ್ಯಾಕ್ಟ್ 1, ರಾಜೀವ್ ಗೌಡ ವಿರುದ್ಧ 2 ಎಫ್ಐಆರ್. ಪೌರಾಯುಕ್ತೆಗೆ ಧಮ್ಕಿ ಹಾಕಿದ್ರೂ ಕೂಡ ರಾಜೀವ್ ಗೌಡ ವಿರುದ್ಧ ಯಾವುದೇ ಎಫ್ಐಆರ್ ಆಗಿರಲಿಲ್ಲ. ಈ ಬಗ್ಗೆ ಸುದ್ದಿ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ವರದಿ ಬಳಿಕ ಧಮ್ಕಿ ವೀರನ ವಿರುದ್ಧ 2 ಎಫ್ಐಆರ್ ದಾಖಲಾಯಿತು. ಇಂಪ್ಯಾಕ್ಟ್ ನಂಬರ್ 2, ಕಾಂಗ್ರೆಸ್ನಿಂದ ರಾಜು ಕಿಕ್ಔಟ್. ಪೌರಾಯುಕ್ತೆಗೆ ರಾಜೀವ್ ಗೌಡ ಧಮ್ಕಿ ಹಾಕಿದ್ರೂ ಕಾಂಗ್ರೆಸ್ ಮೌನವಾಗಿತ್ತು. ಧಮ್ಕಿ ವೀರನ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ. ಬದಲಾಗಿ ಅವನೊಬ್ಬ ಒಳ್ಳೆಯ ಕಾರ್ಯಕರ್ತ ಅಂತ ಸಚಿವರು ಸರ್ಟಿಫಿಕೇಟ್ ಕೊಟ್ಟಿದ್ರು. ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ರಾಜೀವ್ ಗೌಡನನ್ನ ಕಾಂಗ್ರೆಸ್ನಿಂದ ಕಿಕ್ ಔಟ್ ಮಾಡಲಾಯಿತು. ಇಂಪ್ಯಾಕ್ಟ್ ನಂಬರ್ 3, ಪರಾರಿ ರಾಜ ರಾಜೀವ್ ಗೌಡ ಅರೆಸ್ಟ್. ಎಫ್ಐಆರ್ ದಾಖಲಾಗಿದ್ರೂ ರಾಜೀವ್ ಗೌಡನ ಬಂಧನ ಆಗಿರಲಿಲ್ಲ. ಪೊಲೀಸರಿಗೆ ಈ ಬೈಗುಳ ಶೂರ ಎಲ್ಲಿದ್ದಾನೆ ಅಂತಾನೂ ಕೂಡ ಗೊತ್ತಿರಲಿಲ್ಲ. ಈ ವೇಳೆ ಅರೆಸ್ಟ್ ರಾಜೀವ್ ಗೌಡ ಅಂತ ಕ್ಯಾಂಪೇನ್ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ಸರಣಿ ವರದಿಯಿಂದಾಗಿ ಈಗ ರಾಜೀವ್ ಗೌಡನ ಬಂಧನವಾಗಿದೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಹೇಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆಯಂತ, ಸಮಾಜಕ್ಕೆ ಯಾರೇ ತೊಂದರೆ ಮಾಡಿದ್ರೂ ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಅವ್ರು ಎಷ್ಟೇ ಪ್ರಭಾವಿಗಳಾದ್ರೂ ಕೇರ್ ಮಾಡಲ್ಲ. ಯಾಕಂದ್ರೆ ಇದು ನಿಮ್ಮ ಧ್ವನಿ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಸಂಜೆನೆ ಅರೆಸ್ಟ್ ಮಾಡಿದ್ರು ಕೂಡ ಇನ್ನೂ ಕೂಡ ರಾಜೀವ್ ಗೌಡನನ್ನ ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಕರ್ಕೊಂಡು ಬಂದಿಲ್ಲ? ಎಲ್ಲಿದ್ದಾನೆ ರಾಜೀವ್ ಗೌಡ? ಹಾಗಾದ್ರೆ ಜನರಿಗೆ ಅನುಮಾನ ಮೂಡ್ತಾ ಇದೆ. ಪೊಲೀಸರು ರಾಜೀವ್ ಗೌಡ ವಿಚಾರದಲ್ಲಿ ಕಳ್ಳಾಟ ಆಡ್ತಾ ಇದ್ದಾರಾ ಅನ್ನುವಂಥ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಎಲ್ಲಿದ್ದಾನೆ ಆತ? ಅಲ್ಲಿಂದ ಕೇರಳ ಗಡಿಯಿಂದ ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರೋದಕ್ಕೆ ಇಷ್ಟು ಹೊತ್ತು ಬೇಕಾ ಅನ್ನೋ ಪ್ರಶ್ನೆ ಕೂಡ ಇದೆ. ಅಜ್ಞಾತ ಸ್ಥಳದಲ್ಲಿ ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರಾ ಅಥವಾ ಯಾವ ಕಾರಣಕ್ಕೋಸ್ಕರ ಡಿಲೇ ಆಗ್ತಾ ಇದೆ? ಹೀಗೆ ಅನೇಕ ಪ್ರಶ್ನೆಗಳನ್ನ ಜನ ಎತ್ತುತ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸರ ನಡೆಯ ಬಗ್ಗೆ ಸ್ವಲ್ಪ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕೆ ಇನ್ನೂ ಕೂಡ ರಾಜೀವ್ ಗೌಡನನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದಿಲ್ಲ? ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಆನಂತರ ಕಸ್ಟಡಿಗೆ ಕೇಳಬೇಕಾಗತ್ತೆ. ಆ ಪ್ರಕ್ರಿಯೆಗಳು, ಆ ಕಾನೂನಿನ ಪ್ರಕ್ರಿಯೆಗಳಿಗೆ ಒಳಪಡಿಸಿಲ್ಲ. ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದಂತಹ ಪ್ರಕರಣ ನಿನ್ನೆ ಕೇರಳ ಗಡಿಯಲ್ಲಿ ರಾಜೀವ್ ಗೌಡನ ಬಂಧನ ಆಗಿದೆ. ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ಡಿಲೇ ಯಾಕೆ ಅನ್ನೋ ಪ್ರಶ್ನೆ. ಎನಿವೆ, ರಾಜೀವ್ ಗೌಡ ಬೆಂಬಲಿಗರು ಸಾಕಷ್ಟು ಮಂದಿ ಇವತ್ತು ಶಿಡ್ಲಘಟ್ಟಕ್ಕೆ ಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಶಿಡ್ಲಘಟ್ಟ ನಗರದಲ್ಲಿ ಬಂದೋಬಸ್ತ್ಗೆ ಸೂಚನೆ ಕೊಡಲಾಗಿದೆಯಂತೆ. ಹೆಚ್ಚಿನ ಜನ ಜಮಾವಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೆರೆಯ ತಾಲೂಕುಗಳ ಪೊಲೀಸರಿಗೂ ಕೂಡ ಬುಲಾವ್ ಕೊಟ್ಟಿದ್ದಾರಂತೆ. ಶಿಡ್ಲಘಟ್ಟದತ್ತ ರಾಜೀವ್ ಗೌಡನನ್ನ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಅಜ್ಞಾತ ಸ್ಥಳದಲ್ಲಿ ರಾಜೀವ್ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಏನಾಗುತ್ತೆ ಕಾದು ನೋಡಬೇಕು. ಇವತ್ತು ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರ್ತಾ ಇದ್ದಾರಂತೆ ರಾಜೀವ್ ಗೌಡನನ್ನ. ಹಾಗಾದ್ರೆ ನಿನ್ನೆ ರಾತ್ರಿ ಎಲ್ಲಿಟ್ಟಿದ್ರು? ಅಜ್ಞಾತ ಸ್ಥಳದಲ್ಲಿ ಇಟ್ಟಿದ್ರ ಆತನನ್ನ?
ಇವತ್ತು ಕರ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ನೇರವಾಗಿ ಸ್ಟೇಷನ್ ಕರ್ಕೊಂಡು ಬರ್ತಾರಾ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರಾ, ಏನಾಗತ್ತೆ, ಕಸ್ಟಡಿಗೆ ಕೇಳ್ತಾರಾ, ಆನಂತರ ವಿಚಾರಣೆಯನ್ನ ಮುಂದುವರಿಸ್ತಾರಾ? ರಾಜುಗೌಡ ಬೆಂಬಲಿಗರು ಕೂಡ ಶಿಡ್ಲಘಟ್ಟದಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಬಿಗಿಗೊಳಿಸಲಾಗಿದೆ. ಇನ್ನಷ್ಟು ಮಂದಿ ಹೆಚ್ಚುವರಿಯಾಗಿ ಪೊಲೀಸರನ್ನ ಕರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಅಮೃತಾ ಗೌಡ ಅವರಿಗೆ ಒಂದು ಬೆದರಿಕೆಯ ಕರೆ ಬಂದಿದ್ದನ್ನ ಕೂಡ ನಾವು ನೆನಪು ಮಾಡ್ಕೊಳ್ಬಹುದು. ನಿಮ್ಗೆ ಜೀವ ಬೆದರಿಕೆ ಇದೆ ಅಂತ ವ್ಯಕ್ತಿ ಕೂಡ ಹೇಳಿದ್ರು. ಹಾಗಾಗಿ ಏನ್ ಬೇಕಾದ್ರೂ ಆಗಬಹುದು. ಕಾನೂನು ಸುವ್ಯವಸ್ಥೆ ಬಹಳ ಬಿಗಿಗೊಳಿಸಬೇಕಾಗತ್ತೆ. ನೋಡಿ, ಮಂಗಳೂರಿನಲ್ಲಿ ಈ ರಾಜೀವ್ ಗೌಡಗೆ ನೆಲೆ ಕಲ್ಪಿಸಿದಂತಹ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಕೇರಳಕ್ಕೆ ಪರಾರಿಯಾಗೋದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಮೈಕೆಲ್, ಅವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳೂರು ಪೊಲೀಸರು ಮೈಕೆಲ್ ಅವರನ್ನ ಬಂಧನ ಮಾಡಿದ್ದಾರೆ. ರಾಜೀವ್ ಗೌಡಗೆ ಸಾಥ್ ಕೊಟ್ಟವನಿಗೂ ಕೂಡ ಖಾಕಿ ಖೆಡ್ಡ ತೋಡಿದೆ. ಇಲ್ಲಿಂದ ಘಟನೆ ಆದ ನಂತರ ಸೀದಾ ಮಂಗಳೂರಿಗೆ ಹೋಗಿ ಅಲ್ಲಿ ಹೋಟೆಲ್ ಒಂದರಲ್ಲಿ ಉಳ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ರೆಸಾರ್ಟ್ ಹೋಟೆಲ್ ಒಂದರಲ್ಲಿ ಉಳ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ರಾಜೀವ್ ಗೌಡನಿಗೆ ನೆಲೆ ಕಲ್ಪಿಸಿಕೊಟ್ಟಂತಹ ವ್ಯಕ್ತಿಯನ್ನು ಕೂಡ ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ಬಂದೋಬಸ್ತ್ಗೆ ಸೂಚನೆ ಕೊಡಲಾಗಿದೆಯಂತೆ. ಹೆಚ್ಚಿನ ಜನ ಜಮಾವಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೆರೆಯ ತಾಲೂಕುಗಳ ಪೊಲೀಸರಿಗೂ ಕೂಡ ಬುಲಾವ್ ಕೊಟ್ಟಿದ್ದಾರಂತೆ. ಶಿಡ್ಲಘಟ್ಟದತ್ತ ರಾಜೀವ್ ಗೌಡನನ್ನ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಅಜ್ಞಾತ ಸ್ಥಳದಲ್ಲಿ ರಾಜೀವ್ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಏನಾಗುತ್ತೆ ಕಾದು ನೋಡಬೇಕು. ಇವತ್ತು ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರ್ತಾ ಇದ್ದಾರಂತೆ ರಾಜೀವ್ ಗೌಡನನ್ನ. ಹಾಗಾದ್ರೆ ನಿನ್ನೆ ರಾತ್ರಿ ಎಲ್ಲಿಟ್ಟಿದ್ರು? ಅಜ್ಞಾತ ಸ್ಥಳದಲ್ಲಿ ಇಟ್ಟಿದ್ರ ಆತನನ್ನ? ಇವತ್ತು ಕರ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ನೇರವಾಗಿ ಸ್ಟೇಷನ್ ಕರ್ಕೊಂಡು ಬರ್ತಾರಾ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರಾ? ಏನಾಗತ್ತೆ, ಕಸ್ಟಡಿಗೆ ಕೇಳ್ತಾರಾ, ಆನಂತರ ವಿಚಾರಣೆಯನ್ನ ಮುಂದುವರಿಸ್ತಾರಾ? ರಾಜೀವ್ ಗೌಡ ಬೆಂಬಲಿಗರು ಕೂಡ ಶಿಡ್ಲಘಟ್ಟದಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಬಿಗಿಗೊಳಿಸಲಾಗಿದೆ. ಇನ್ನಷ್ಟು ಮಂದಿ ಹೆಚ್ಚುವರಿಯಾಗಿ ಪೊಲೀಸರನ್ನ ಕರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಅಮೃತಾ ಗೌಡ ಅವರಿಗೆ ಒಂದು ಬೆದರಿಕೆಯ ಕರೆ ಬಂದಿದ್ದನ್ನ ಕೂಡ ನಾವು ನೆನಪು ಮಾಡ್ಕೊಳ್ಬಹುದು. ನಿಮ್ಗೆ ಜೀವ ಬೆದರಿಕೆ ಇದೆ ಅಂತ ವ್ಯಕ್ತಿ ಕೂಡ ಹೇಳಿದ್ರು. ಹಾಗಾಗಿ ಏನ್ ಬೇಕಾದ್ರೂ ಆಗಬಹುದು. ಕಾನೂನು ಸುವ್ಯವಸ್ಥೆ ಬಹಳ ಬಿಗಿಗೊಳಿಸಬೇಕಾಗತ್ತೆ. ನೋಡಿ, ಮಂಗಳೂರಿನಲ್ಲಿ ಈ ರಾಜೀವ್ ಗೌಡಗೆ ನೆಲೆ ಕಲ್ಪಿಸಿದಂತಹ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಕೇರಳಕ್ಕೆ ಪರಾರಿಯಾಗೋದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಮೈಕೆಲ್, ಅವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳೂರು ಪೊಲೀಸರು ಮೈಕೆಲ್ ಅವರನ್ನ ಬಂಧನ ಮಾಡಿದ್ದಾರೆ. ರಾಜೀವ್ ಗೌಡಗೆ ಸಾಥ್ ಕೊಟ್ಟವನಿಗೂ ಕೂಡ ಖಾಕಿ ಖೆಡ್ಡ ತೋಡಿದೆ. ಇಲ್ಲಿಂದ ಘಟನೆ ಆದ ನಂತರ ಸೀದಾ ಮಂಗಳೂರಿಗೆ ಹೋಗಿ ಅಲ್ಲಿ ಹೋಟೆಲ್ ಒಂದರಲ್ಲಿ ಉಳ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ರೆಸಾರ್ಟ್ ಹೋಟೆಲ್ ಒಂದರಲ್ಲಿ ಉಳ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ರಾಜೀವ್ ಗೌಡನಿಗೆ ನೆಲೆ ಕಲ್ಪಿಸಿಕೊಟ್ಟಂತಹ ವ್ಯಕ್ತಿಯನ್ನು ಕೂಡ ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.